ಅಮ್ಮನಿಗೆ ಬೇಕು ಗಾರಿಗೆ, ಯಾಕಂದ್ರೆ ಈಗ ಅಮ್ಮ ಮಾಡೋಕೆ ಬರ್ತಾ ಇದ್ದಾರೆ ಪಪ್ಪಾಯಿ ಗಾರಿಗೆ. ಅಮ್ಮನೇ ಸ್ಪೆಷಲ್ ಅಲ್ವಾ, ಸೊ ಅದಕ್ಕೆ ಇವತ್ತು ನಮ್ಮೆಲ್ಲರಿಗೂ ಸ್ಪೆಷಲ್ ಆಗಿರೋ ಅಂತ ಅಡುಗೆನ ಹೇಳ್ಕೊಡೋಕೆ ಬರ್ತಾ ಇದ್ದಾರೆ. ಹಾಗಾದ್ರೆ ನಮಗೆಲ್ಲ ಇದರಲ್ಲಿ ಪಪ್ಪಾಯಿ ಇದೆ ಅಂತ ಗೊತ್ತಾಯ್ತು. ಇನ್ನು ಬೇರೆ ಬೇರೆ ಏನೇನು ಪದಾರ್ಥ ಉಪಯೋಗಿಸ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ. ಪರಂಗಿ ಹಣ್ಣು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಬೆಲ್ಲ, ಏಲಕ್ಕಿ ಪುಡಿ, ಕೊಬ್ಬರಿ ತುರಿ, ಎಣ್ಣೆ. ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಅಮ್ಮನ ಕೈ ರುಚಿ ನೋಡೋದಕ್ಕೆ ನೀವೆಲ್ಲ ಕಾಯ್ತಾ ಇರ್ತೀರಾ ಅಂತ ಗೊತ್ತು. ಅದಕ್ಕೋಸ್ಕರನೇ ನಿಮಗೆ ಇಂಥ ಸ್ಪೆಷಲ್ ಆಗಿ ಇವತ್ತು ಪಪ್ಪಾಯ ಗಾರ್ಗಿನ ಮಾಡೋದು ತೋರಿಸ್ತಾ ಇದ್ದೀವಿ. ಪಪ್ಪಾಯ ಹಣ್ಣನ್ನು ಹಾಗೆ ತಿಂತೀವಿ, ಫ್ರೂಟ್ ಸಲಾಡಲ್ಲಿ ಹಾಕ್ತೀವಿ, ಬರ್ಫಿ ಮಾಡ್ತೀವಿ. ಇವತ್ತು ಅದರಿಂದ ಗಾರ್ಗಿ ಮಾಡೋಣ, ಹೇಗಾಗುತ್ತೆ ನೋಡೋಣ ಬನ್ನಿ. ಪಪ್ಪಾಯ ಹಣ್ಣನ್ನು ಬೆಲ್ಲದ ಜೊತೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಬೌಲ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ, ಒಂಚೂರು ಏಲಕ್ಕಿ ಹಾಕ್ತಾ ಇದ್ದೀನಿ, ಮೈದಾ ಹಿಟ್ಟು, ಮೂರು ಸ್ಪೂನು, ಅದರ ಅರ್ಧ ಅಕ್ಕಿ ಹಿಟ್ಟು ಅಂದರೆ 1.5 ಸ್ಪೂನು, ಹಾಕಿ ಕಲಿಸ್ಕೊಳ್ಳೋಣ. ಇನ್ನು ಸ್ವಲ್ಪ ಇದಕ್ಕೆ ಹಿಟ್ಟು ಹಾಕಬೇಕಾಗತ್ತೆ. ಒಂದು ಅರ್ಧ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ, 1 ಸ್ಪೂನು ಮೈದಾ ಹಾಕ್ತಾ ಇದ್ದೀನಿ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ರೆ ಸಾಕು. ಪಪ್ಪಾಯ ತುಂಬಾನೇ ಒಳ್ಳೆಯದು. ಸ್ವಲ್ಪ ಹೀಟು ನಿಜ, ಆದರೆ ಡೈಜೆಷನ್ಗೆ ಒಳ್ಳೆಯದು, ಮತ್ತು ಲಿವರ್ ಪ್ರಾಬ್ಲಮ್ಗೆ ತುಂಬಾ ಒಳ್ಳೆಯದು. ಡೈಟಿಂಗ್ನವ್ರಿಗಂತೂ ಬೆಸ್ಟ್ ಫುಡ್ಡು. ಲೋ ಕ್ಯಾಲೋರಿ, ಹೈ ಫೈಬರ್ ಇರುತ್ತೆ ಅದರಲ್ಲಿ. ಇದು ಹಣ್ಣು ಬೆಲ್ಲ ಎರಡೂ ಸೇರಿದೆ ಅಲ್ವಾ, ಪಪ್ಪಾಯ ಹಣ್ಣು ಬೆಲ್ಲ, ಅದರಿಂದ ಒಂಚೂರು ನೀರು ಬಿಟ್ಕೊಳುತ್ತೆ. ಅದರಿಂದ ನೀವು ನೋಡಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ತುಂಬ ಮೆತ್ತಗಾದ್ರೆ ನಿಮ್ಗೆ ಅದನ್ನ ಲಟ್ಸೋದಕ್ಕೆ ಬರೋದಿಲ್ಲ. ಇದನ್ನು ರೌಂಡಾಗಿನೂ ತಟ್ಟಿ ಹಾಕ್ಬೋದು, ಆದರೆ ಅದಕ್ಕಿಂತ ಅಟ್ರಾಕ್ಟಿವ್ ಆಗಬೇಕು ಅಂದರೆ ಈಗ ಶಂಕರಲ್ಲ ಆ ಥರ ಮಾಡಿದರೆ ಚೆನ್ನಾಗಿದೆ. ಹಬ್ಬದ ಅಡುಗೆಗಳಲ್ಲೂ ಇದನ್ನು ಮಾಡ್ಬೋದು ರೀ. ಈಗ ರೆಡಿಯಾಗಿದೆ, ಲಟ್ಟಿಸ್ಕೊಂಬೋದು. ಈ ರೀತಿ ಇದನ್ನು ಕಟ್ ಮಾಡಿಕೊಂಡು ಕಾಯ್ದಿರೋ ಎಣ್ಣೆಯಲ್ಲಿ ಕರೆದ್ಬಿಡೋಣ. ಗಾರ್ಗಿನಲ್ಲಿ ನಾವು ಕುಂಬಳಕಾಯಿ ಗಾರ್ಗಿ, ಒಂದು ಸಿಗುಂಬಳ ಇರುತ್ತಲ್ಲ
ಅದರಿಂದ ಒಂದು ಗಾರ್ಗೆ ಅಂತ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ ಅದನ್ನು. ಅದು ಇದೇ ಥರನೇ ಸಿಹಿಗುಂಬ್ಳನ್ನ ತುರ್ಕೊಂಡು ಬಿಡೋದು, ಆಮೇಲೆ ಅದು ಸ್ವಲ್ಪ ಡಿಫ್ರೆಂಟ್ ಇದೆ, ಬೆಲ್ಲ ಹಾಕಿ ಕುದಿಸ್ಕೊಳ್ಳೋದು. ಅದು ತಣ್ಣಗಾದ್ಮೇಲೆ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಗೋಧಿ ಹಿಟ್ಟು ಹಾಕಬೇಕು. ಆಮೇಲೆ ಅದನ್ನು ಕೈಯಿಂದ ತಟ್ಟಿ ಮೇಲೆ ಗಸಗಸೆ ಎಲ್ಲ ಹಾಕಿಬಿಟ್ಟು ಕರೆದ್ಬಿಡೋದು. ಅದು ಕೂಡ ತುಂಬಾ ಟೇಸ್ಟಿ ಆಗುತ್ತೆ. ಕೆಲವು ಜನಕ್ಕೆ ಪಪ್ಪಾಯ ಸ್ಮೆಲ್ ಇಷ್ಟ ಆಗಲ್ಲ. ತುಂಬ ಜನ ನೋಡಿದ್ದೀನಿ ನಾನು ಆ ಥರ ಹೇಳೋರನ್ನ. ಅಂಥವ್ರಿಗೆ ಹೀಗೆ ಮಾಡಿಕೊಟ್ಟು ನೋಡಿ, ಗೊತ್ತೇ ಆಗಲ್ಲ ಅವ್ರಿಗೆ. ರೆಡಿಯಾಗಿದೆ, ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿದ್ರಲ್ಲ, ಪಪ್ಪಾಯ ಘಾರ್ಗೆ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ಅಲ್ವಾ? ಹೀಗೆ ಮಾಡಿ ತಣ್ಣಗಾದ್ಮೇಲೆ ಡಬ್ಬಕ್ಕೆ ಹಾಕಿಟ್ಬಿಡಿ. ಮಕ್ಕಳು ಯಾವಾಗ ಕೇಳಿದರೂ ಹೊಸ ತಿಂಡಿ ರೆಡಿಯಾಗಿದೆ ಅಂತ ಹೇಳ್ಬೋದು. ಪಪ್ಪಾಯಿ ಗಾರಿಗೆ ಮಾಡುವ ವಿಧಾನ: ಮೊದಲು ಮಿಕ್ಸಿಯಲ್ಲಿ ಪರಂಗಿ ಹಣ್ಣನ್ನು ರುಬ್ಬಿಕೊಳ್ಳಿ. ಇದನ್ನು ಪಾತ್ರೆಯಲ್ಲಿ ಹಾಕಿ ಇದಕ್ಕೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಏಲಕ್ಕಿ ಪುಡಿ, ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ಈ ಮಿಶ್ರಣವನ್ನು ಲಟ್ಟಿಸಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. ಈಗ ರುಚಿ ರುಚಿಯಾದ ಪಪ್ಪಾಯಿ ಗಾರಿಗೆ ತಿನ್ನಲು ಸಿದ್ಧ.